ನೋಡಿ ಇವರು 5 ಗಂಟೆಗೆ ಹೊಟ್ಟೆ ಹಸಿತಾ ಇದೆ ಅಂತ ನಾನು ಪಲಾವ್ ತೊಗೊಂಡೋಗಿದ್ದೆ. ಅದನ್ನು ಅಷ್ಟೊತ್ತಿಗೆ ತಿನ್ಕೋತಾ ಇದ್ದಾರೆ. ಇನ್ನೆಷ್ಟು ಹೊಟ್ಟೆ ಹಸ್ತಿತ್ತು ಪಾಪ. ನಾವೆಲ್ಲ 5 ಗಂಟೆಗೆ ಎದ್ದು ಅಂದರೆ ತಂದೆ ಊರಿಗೆ ಹೋಗ್ಬೇಕಾಗಿತ್ತು, ಹಾಗಾಗಿ ಹೋಗೋಣ ಅಂತ ಹೋಗ್ತಾಯಿದ್ವಿ. ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ಇವತ್ತೇನಪ್ಪ ವಿಶೇಷ ಅಂದರೆ ನಾವು ಮೈಸೂರಿಗೆ ಹೋಗಬೇಕಿತ್ತು, ಅಂದರೆ ತಂದೆ ಮನೆಗೆ. ಅಲ್ಲಿ ಹಬ್ಬ ಇತ್ತು, ದೇವಸ್ಥಾನದ ಇನಾಗ್ರೇಷನ್ನು. ನಾವು ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ. ನಮ್ಮ ತಮ್ಮ ಕಾರ್ ಕಳಿಸ್ತಾ ಇದಕ್ಕೆ ಬಸ್ ಸ್ಟ್ಯಾಂಡ್ಗೆ ಪಿಕ್ ಮಾಡಲಿಕ್ಕೆ ಅಂತ. ಅಷ್ಟೊತ್ತಿಗೆ ಟೈಮು ಒಂದು 8:30 9 o'clock ಆಗಿತ್ತು. ಬೇಗನೆ ಬಂದ್ವಿ. ನಮ್ಮೂರಲ್ಲಿ ನಮ್ಮ ತಂದೆ ಮನೆಯಲ್ಲಿ ಮಾರಿಯಮ್ಮಂದು ಪ್ರತಿಷ್ಠಾಪನೆ ಇತ್ತು. ಅದು ಪುರಾತನ ದೇವಸ್ಥಾನ ಇತ್ತು. ಮುಂದೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ, ನಾವು ಬಂದ್ವಿ ದೇವಸ್ಥಾನದ ಹತ್ರ. ಇದು ಹಳೇ ದೇವಸ್ಥಾನ ಇತ್ತು. ಇವಾಗ ಅದನ್ನೆಲ್ಲ ಕಟ್ಟಿಸಿ ಅದನ್ನು ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋ ಅಂಥದ್ದು. ಹಿಂದಿನ ದಿನ ಪ್ರತಿಷ್ಠಾಪನೆ ಆಗಿತ್ತು. ಈ ಕಲ್ಲು ನೋಡ್ತಾ ಇದ್ದೀರಲ್ಲ, ಇದು ಬಂದು 4 ಕಡೆ ಹಾಕೋ ಅಂಥದ್ದು, ಕಲ್ಲು ಹಾಕೋದು ಅಂತ ಹೇಳ್ತಾರೆ. ಇದು ಕರಿಗಲ್ಲು ಅಂತ. ಇದನ್ನು ಅಲ್ಲಲ್ಲಿ ಹಾಕ್ತಾರೆ, ಅಂದರೆ ಪೂಜೆ ಪುನಸ್ಕಾರ ಎಲ್ಲ ಮಾಡೋ ಅಂಥದ್ದು. ಇಲ್ಲಿ ಹಳ್ಳಿ ಕಟ್ಟೆ ಇದೆ, ಅಂದರೆ ಬೇವಿನ ಮರ ಇದು. ಅಲ್ಲಿ ಒಬ್ಬರು ನಮ್ಮ ತಾಯಿ ಅಂತ ಒಂದು ದೇವರಿದೆ. ಅಲ್ಲೂ ದೇವಸ್ಥಾನದ ಮುಂದೆನೇ ಇರೋಂಥದ್ದು. ಇವ್ರು ನಮ್ಮ ದೊಡ್ಡಮ್ಮನ ಮಗ, ಅಂದರೆ ಬಂಧು ಬಳಗ ಎಲ್ಲ ಸೇರಿ ಮಾಡಿರೋಂಥದ್ದು. ನಮ್ಮೂರಲ್ಲಿ ಇನ್ನೊಂದೇನೆಂದರೆ, ಈ ದೇವರು ನಮ್ಮ ಮನೇಲೇ ಇರುತ್ತೆ. ನಮ್ಮ ತಂದೆ ಮನೇಲಿ ತಲತಲಾಂತರದಿಂದ ನಮ್ಮ ತಾತ ಮುತ್ತಾತ ಎಲ್ಲ ಈ ಮಾರಿ ಹೊರೋದು ಅಂತ ಇತ್ತು. ಆಮೇಲೆ ನಮ್ಮ ತಾತಂಗೆ ಬತ್ತು, ಆಮೇಲೆ ನಮ್ಮ ತಂದೆಯವರು ಹೊತ್ತರು. ಅವ್ರಿಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಆದಮೇಲೆ ನಮ್ಮ ಚಿಕ್ಕಪ್ಪ ಹೊರ್ತಾಯಿದ್ರು. ಈಗ ನಮ್ಮ ಚಿಕ್ಕಪ್ಪನ ಮಗ, ಅಂದರೆ ನಮ್ಮ ತಮ್ಮ, ಅವನು ಇಲ್ಲಿ ಹೊರ್ತಾ ಇರೋಂಥದ್ದು. ಈಗ ಅವನು ಮಾಡ್ತಾಯಿದ್ದಾನೆ. ನಾವು ಆ ಮನೆ ಹೆಣ್ಮಕ್ಳಾಗಿರೋದ್ರಿಂದ ಎಲ್ಲರನ್ನೂ ಹಬ್ಬಕ್ಕೆ ಕರೆದಿದ್ರು. ಅದೇನೋ ಒಂಥರ ಖುಷಿ ಅಲ್ವಾ, ತಂದೆ ಮನೆಗೆ ಹಬ್ಬಕ್ಕೆ ಹೋಗೋದು ಅಂದರೆ ಹೆಣ್ಮಕ್ಳಿಗೆ ಅದರಲ್ಲಿರೋ ಒಂದು, ಅದನ್ನು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಒಂಥರ ಸಂತೃಪ್ತಿ ಇರುತ್ತೆ. ಅದರಲ್ಲಿ ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಚಿಕ್ಕಮ್ಮನ ಮಗ ಎಲ್ಲರೂ ನಮ್ಮನ್ನು ಹೆಣ್ಮಕ್ಳು ಬನ್ನಿ ಅಂತ 3 ದಿವಸ ಮುಂಚೆ ಕರೆದಿದ್ರು. ಗ್ರಾಮಸ್ಥರೆಲ್ಲ ಸೇರಿದ್ರು ಅಲ್ಲಿ. ಆ ಕಲ್ಲಿಗೆ ನಮ್ಮ ಹತ್ರ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕ್ಸಿ ಪೂಜೆ ಎಲ್ಲ ಮಾಡಿಸಿ ಪುರೋಹಿತರು ಮಂತ್ರ ಎಲ್ಲ ಹೇಳ್ಕೊಡ್ತಾಯಿದ್ರು. ಮಂತ್ರ ಎಲ್ಲ ಹೇಳಿ ನಾವು ಅದು ಇನ್ನೊಂದೇನೆಂದರೆ, ಆ ಕಲ್ಲಿಗೆ ಪವರ್ ಬಂದುಬಿಟ್ಟಿರುತ್ತೆ. ಕಂಕಣ ಅಂತ ಕಟ್ತಾರೆ. ಈ ಉರುಗ್ದಾರಲ್ಲಿ ಅರಿಶಿನ ಕೊಂಬಿಟ್ಟು ಕಂಕಣ ಅಂತ ಕಟ್ಟಿರ್ತಾರೆ. ಅದಾದಮೇಲೆ ಅದಕ್ಕೆ ಪವರ್ ಬಂದುಬಿಟ್ಟಿರುತ್ತಂತೆ. ನೋಡಿ, ಎತ್ತಕ್ಕಾಗ್ತಾಯಿಲ್ಲ. ಅಷ್ಟು ಜನ ಎತ್ತಿ ಹಗ್ಗ ಕಟ್ಟಿ ಎಳಿತಾ ಇದ್ರು ಎತ್ತಕ್ಕಾಗ್ತಾ ಇರೋದು, ಅಂಥ ಪವರ್ಫುಲ್. ಅಲ್ಲಿ ನಮ್ಮ ಹತ್ರ ಎಲ್ಲ ಒಂದು 9 ಜನದ ಕೈಯಲ್ಲಿ ಪೂಜೆ ಮಾಡಿಸಿ, ಆರತಿ ಮಾಡಿಸಿ, ನಾನು ನಮ್ಮ ತಂಗೀರು ನಮ್ಮಮ್ಮ ಎಲ್ಲರೂ ಸೇರಿ ಪೂಜೆ ಮಾಡಿರೋಂಥದ್ದು. ಮತ್ತು ಅಲ್ಲಿ ಎತ್ತಿನ ಗಾಡಿ ತಂದಿದ್ರು, ಯಾಕೆಂದರೆ ಅದು ತುಂಬ ವೆಯ್ಟ್ ಇತ್ತು ಕಲ್ಲು ಎತ್ಕೊಂಡು ಹೋಗೋಕ್ಕೆ. ಯಾಕೆಂದರೆ ಒಂದೊಂದು ಮೂಲೆಯಲ್ಲೂ ಹಾಕಬೇಕಲ್ಲ, ಆ ಜಾಗಕ್ಕೆ ಸಾಗಿಸ್ಬೇಕಂದ್ರೆ ತುಂಬ ಜನ ಬೇಕಾಗುತ್ತೆ. ಹಂಗಾಗಿ ಎತ್ತಿನ ಗಾಡಿಗೆ ಎತ್ಕೊಂಡು ಹೋಗೋ ಅಂಥದ್ದು. ಇಲ್ಲಿ ನೋಡಿ, ನಮ್ಮ ತಮ್ಮನ ಹೆಂಡತಿ ಪೂಜೆಗೆ ಕೂತಿದ್ದಾರೆ. ಇವನು ಉಮೇಶ್ ಅಂತ, ಶ್ವೇತಾ, ಅವರಿಬ್ಬರು ದಂಪತಿಗಳು ದೇವಸ್ಥಾನದ ಒಳಗಡೆ, ಅಂದರೆ ಅಮ್ಮಂದು ಪ್ರತಿಷ್ಠಾಪನೆ ಆದಮೇಲೆ ಸುಮಾರು ಹೋಮ ಹವನಗಳನ್ನ ಮಾಡ್ತಾಯಿದ್ರು. ಹಾಗಾಗಿ ಇದು ನಾವು ಹೋದ್ಮೇಲೆ ಫಸ್ಟು ಹೋಮ ಇತ್ತು. ಅದು ಹೋಮ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಯಾರೋ ಪುರೋಹಿತರು ತುಂಬ ಚೆನ್ನಾಗೆಲ್ಲನೂ ಮಾಡಿದರು ಅವರು. ಮತ್ತು ದೇವಸ್ಥಾನಕ್ಕೆಲ್ಲ ದೃಷ್ಟಿ ತೆಗೆದು ಅಲ್ಲಿ ಬಾಳೆ ಕಂದನ್ನ ನೆಟ್ಟಿರ್ತಾರೆ, ಅದನ್ನ ಹೊಡೆಯೋಂಥದ್ದು. ಹೋಮ ಪೂಜೆ ಎಲ್ಲ ಆದಮೇಲೆ ದೇವಿಗೆ ದೃಷ್ಟಿ ಆಗಬಾರ್ದು ಅಂತ. ಆಮೇಲೆ ನಮ್ಮ ತಮ್ಮ ಎಲ್ಲರಿಗೂ ಆರತಿ ಕೊಡೋ ಅಂಥದ್ದು. ಯಾಕೆಂದರೆ ಮೇಯ್ನ್ ಗುಡ್ಡಪ್ಪನೇ ಅವರು. ಇವಾಗ ಅದು ಹೇಳಿದ್ನಲ್ಲ, ನಮ್ಮ ತಾತನ ಕಾಲದಿಂದ ನಡ್ಕೊಂಬಂದಿದೆ ಇದು. ಹಂಗಂಗೆ ಅವ್ರ ತಲೆಮಾರಲ್ಲಿ ಗಂಡು ಮಕ್ಕಳು ಹೊರೋ ಅಂಥದ್ದು. ನಮ್ಮ ತಂದೆ ಆಯಿತು, ತಂದೆಯಿಂದ ನಮ್ಮ ಚಿಕ್ಕಪ್ಪ ಆಯಿತು. ಚಿಕ್ಕಪ್ಪ ಅವರು ಹೋದ್ಮೇಲೆ ಅವ್ರ ಮಗ ಉಮೇಶ್ ಅವರು ಗುಡ್ಡಪ್ಪ ಆಗಿರೋಂಥದ್ದು. ಇನ್ನು ನಮ್ಮ ದೊಡ್ಡಪ್ಪನ ಮಗನೂ ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದ. ತೋರಿಸ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ. ಎಲ್ಲಿದೆ ನನ್ನ ದೇವ್ರು ನೋಡಿ, ನಮ್ಮ ಮನೆ ಮಾರಮ್ಮ. ಇದು ಪುರಾತನ ದೇವಸ್ಥಾನ. ಎಷ್ಟು ವರ್ಷದಿಂದ ಇದಕ್ಕೆ ಕಾಯ್ತಾ ಇದ್ವಿ, ದೇವಸ್ಥಾನ ಕಟ್ಟಿಲ್ಲ ಅಂತ. ಈಗ ಆಗಿರೋ ಅಂಥದ್ದು ಅದು ಒಂದು ಸಮಾಧಾನ. ನೋಡಿ, ಫ್ಯಾಮಿಲಿ ಫೋಟೋ. ಇವನು ನಮ್ಮ ದೊಡ್ಡಪ್ಪನ ಮಗ ಬೈರ ಅಂತ. ದೇವ್ರ ದರ್ಶನ ಮಾಡಿ, ಆ ದೇವರು ಮಾರಿಯಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಹೆಣ್ಮಕ್ಳಾಗಿ ನಾವು
ಎಲ್ಲರೂ ಸೇರಿಕೊಂಡು ಆರತಿ ಮಾಡೋ ಅಂಥದ್ದು ನಮ್ಮ ಸೌಭಾಗ್ಯನೇ ಸರಿ ಅದು. ಈ ಹಬ್ಬಕ್ಕೆ ಬಂದು ಬಳಗ ನೆಂಟಿಸ್ರು ಎಲ್ಲರೂ ಸೇರಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಾಯಿತು. ನೋಡೋಕೆ ಎರಡು ಕಣ್ಣು ಸಾಲಿಲ್ಲ, ಅಷ್ಟೊಂದು ಆರತಿ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದರು. ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ರಾತ್ರಿ ಹೊತ್ತು ನಿಂಬೆಹಣ್ಣು ಆರತಿ ಇರ್ಬೋದು, ತಂಬಿಟ್ಟು ಆರತಿ ಇರ್ಬೋದು, ನಮಗೆ ಒಂಥರ ಅದು ನೋಡೋಕೆ ಸಿಕ್ತಲ್ಲ ಭಾಗ್ಯ ಅಂತಲೇ ಅನ್ಬೋದು. ನಮಗೆ ಅಷ್ಟು ಚೆನ್ನಾಗಿತ್ತು. ನಾವೆಲ್ಲರೂ ಸೇರಿ ಆರತಿ ಮಾಡಿದ್ವಿ, ಹೆಣ್ಮಕ್ಳು ಸೊಸೆಯರೆಲ್ಲ ಸೇರಿ. ಇನ್ನೂ ಒಂದು ಬ್ಲೆಸ್ಸಿಂಗ್ ಸಿಕ್ತು ನಮಗೆ. ತುಂಬ ವರ್ಷದಿಂದ ಅನ್ಕೋತಾ ಇದ್ರು ಈ ದೇವಸ್ಥಾನ ಯಾವಾಗ ಕೊನೆಗೂ ಆ ಟೈಮಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ತುಂಬ ಚೆನ್ನಾಗಿ ಹಬ್ಬನ ನೆರವೇರಿಸಿರೋ ಅಂಥದ್ದು. ಜಂಪ್ ಮಾಡೋ ಮೇಲೆ ಸ್ವಲ್ಪ. ಇನ್ನು ಇಲ್ಲಿ ನಮ್ಮ ತಮ್ಮನ ಹೆಂಡ್ತಿ ನಮಗೆಲ್ಲ ಪ್ರೀತಿಯಿಂದ ಅಡುಗೆ ಮಾಡ್ತಾ ಇರೋಂಥದ್ದು ಮೇಘ ಅಂತ. ಅವಳು ವೆಜಿಟೇಬಲ್ ಬಾತ್ನ ಮಾಡ್ತಾಯಿದ್ಲು. ಮತ್ತು ಇನ್ನು ನಮ್ಮ ತಂಗಿ ಅಂತ ಅವಳು ಪಾಯಸ, ಏನೋ ಅದು ಕಾಳು ಹುಳಿ, ಅನ್ನ, ಸಾಂಬಾರು ಎಲ್ಲನೂ ಚೆನ್ನಾಗಿ ಮಾಡಿದರು. ನಮ್ಮ ಚಿಕ್ಕಮ್ಮ, ಅವಳು ದೊಡ್ಡಮ್ಮನ ಸೊಸೆ, ಚಿಕ್ಕಮ್ಮನ ಮೊಮ್ಮಕ್ಕಳು ನೋಡಿ, ನಮ್ಮ ದೊಡ್ಡಮ್ಮ ಎಲ್ಲರೂ ತುಂಬ ಚೆನ್ನಾಗಿ ಅಡುಗೆ ಮಾಡಿ ಹೆಣ್ಮಕ್ಳನ್ನ ಕೂರಿಸಿ ಊಟಕ್ಕೆ ಹಾಕಿ ಅರಿಶಿನ ಕುಂಕುಮ ಕೊಟ್ಟರು. ನಾವು ಯಾವಾಗಲೂ ನಾನು ಹೇಳ್ತೀನಿ, ನಮ್ಮ ಅಪ್ಪನ ಮನೆ ಹಾಲು ಉಕ್ದಂಗೆ ಉಕ್ಲಪ್ಪ ಅಂತ ನಾನು ಅಲ್ಲೇ ಅರಸ್ತಾ ಇದ್ದೆ ಮನಸ್ಸಲ್ಲಿ. ನೋಡಿ ಇದೆಲ್ಲ ತಂಬಿಟ್ಟು ಆರತಿ ಮಾಡ್ಕೊತಾ ಇರೋಂಥದ್ದು. ಸಂಜೆ ಮೆರವಣಿಗೆ ಇತ್ತು, ಅದೇ ನಿಂಬೆಹಣ್ಣು ಆರತಿ, ತಂಬಿಟ್ಟಿನ ಆರತಿ ತೊಗೊಂಡು ಹೋಗಬೇಕು ಅಂತಿದ್ರಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸಂಜೆಗೆ ನಿಂಬೆಹಣ್ಣು ಆರತಿ ತೊಗೊಂಡು ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ನಾಳೆ ಏನೇನು ನಡೀತು ಅಂತ. ನೆಕ್ಸ್ಟು ನಮ್ಮ ತಮ್ಮನ ಮೇಲೆಲ್ಲ ದೇವರೆಲ್ಲ ಬಂದಿತ್ತು, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ದೇವಿ ಶಕ್ತಿ ಹೆಂಗಿತ್ತು ಅಂತ. ನಾವು ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ನಮ್ಮ ಅಪ್ಪನ ಮನೆ ಚೆನ್ನಾಗಿರಲಿ ಅಂತ ಅರಿಸ್ತೀವಿ, ಹಾಗೆ ನಮ್ಮ ತಮ್ಮಂದಿರು ಚೆನ್ನಾಗಿರಲಿ ಅಂತ ಅರಿಸ್ತೀವಿ. ಅವ್ರು ಚೆನ್ನಾಗಿದ್ದಕ್ಕೆ ತಾನೇ ಕರೆದು ನಮ್ಮನ್ನ ಒಂದಿನ ಊಟ ಹಾಕಿ ಅಷ್ಟ ಕುಂಕುಮ ಕೊಟ್ಟಿದ್ದು. ಆ ಸಂತೃಪ್ತಿ ನಮಗಿದೆ. ಅವ್ರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.